ನಮಸ್ಕಾರ ಸ್ನೇಹಿತರೆ, ಇವತ್ತಿನ ದಿನ ಒಂದು ವಿಶೇಷ ವಿಡಿಯೋ ತಮಗೆಲ್ಲರಿಗೆ ಮಾಡಿ ತಿಳಿಸುವುದು ಏನಂತಂದ್ರೆ, ಇವತ್ತಿನ ದಿನ ಭಾಳಷ್ಟು ಜನರಿಗೆ ಏನಂತಂದ್ರೆ ಭಾಳಷ್ಟು ಜನರಿಗೆ ಬೈಕ್ ತೊಗೋಬೇಕಂತೇಳಿ ಆಸೆ ಇರ್ತದೆ. ಬೈಕ್ ತೊಗೋಬೇಕು ಅಂತಂದ್ರೆ ನಾವು ಶೋರೂಮ್ಗೆ ಹೋಗ್ಬೇಕಾಗ್ತದೆ. ಶೋರೂಮ್ಗೆ ಹೋದ್ರ ತಕ್ಷಣ ಏನಾಗ್ತೈತೆ ಅಂದರೆ, ಯಾವುದೇ ಒಂದು ಬೈಕ್ ತೊಗೊಂಡ್ರೆ ಮಿನಿಮಮ್ ಭಾಳಷ್ಟು ಜನ ಬಡವರು ಇರ್ತಾರೆ. ಬೈಕ್ ಬೇಕಾರೆ ಲಕ್ಷಗಟ್ಟಲೆ ಇರೋಂಗಿಲ್ಲ. ಆದರೂ ಕೂಡ ಅವರು ಕಡಿಮೆ ಬಜೆಟ್ನಲ್ಲಿ ಅಂದರೆ 30,000, 40,000, 50,000 ಈ ಥರ ದುಡ್ಡು ಇರ್ತದೆ. ಬಟ್ ಬೈಕ್ ತೊಗೋಬೇಕಂತ ಆಸೆ ಇರ್ತೈತಿ. ಆ ಟೈಮ್ದಾಗ ನಾವು ಹೊಸ ತೊಳಕ್ಕೆ ಹೋದೆವು ಅಂದ್ರೆ ಏನಾಕತ್ತೆ ಅಂದ್ರೆ, ಅಲ್ಲಿ 90,000, 1,00,000, 1,10,000 ಇರ್ತೈತಿ. ಅದರ ಅರ್ಧ ಬೆಲೆಯಲ್ಲಿ ಕಡಿಮೆ ರೇಟ್ನಲ್ಲಿ ಒಳ್ಳೆಯ ಬೈಕ್ ನೀವು ತೊಗೊಳೋರಿದ್ರಂದ್ರೆ ಒಂದು ಸುವರ್ಣ ಅವಕಾಶ. ಈ ಥರ ಒಂದು ನಮ್ಮ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನಲ್ಲಿ ಭಾಳಷ್ಟು ಜನರಿಗೆ ಈಗಾಗಲೇ ಗೊತ್ತದ. ಸುಮಾರು ಒಂದು 8-10 ವರ್ಷದಿಂದ ಭಾಳಷ್ಟು ಜನರಿಗೆ ಒಂದು ಅವಕಾಶವನ್ನು, ಒಂದು ಸೆಕೆಂಡ್ ಓನರ್ ಅಂತಾರಲ್ಲ, ಅಂದ್ರೆ ಸೆಕೆಂಡ್ ಹ್ಯಾಂಡ್ ಸೈಕಲ್ ಮೋಟ್ರ್ ಶೋರೂಮ್ ಇರೋದ್ರಿಂದ ಭಾಳಷ್ಟು ಜನರಿಗೆ ಅನುಕೂಲ ಆಗ್ಯದ. ಕಡಿಮೆ ಬಜೆಟ್ನಲ್ಲಿ ಉತ್ತಮವಾದಂಥದ್ದು ಗ್ಯಾರಂಟೆಡ್ ಒಳ್ಳೆಯ ಬೈಕ್ಗಳನ್ನು ವಿಶ್ವಾಸ ಮೇಲೆ ಅವರು ತಮ್ಮೆಲ್ಲರಿಗೆ ಕೊಡ್ತಾರೆ. ಆ ಒಂದು ನಾವು ಇಂಡಿ ಶೋರೂಮ್ಗೆ ಇವಾಗ ಬಂದಿದ್ದೇವೆ. ಅವರು ಯಾವ ಥರ ರೇಟ್ ಅದಾವ, ಯಾವ ಥರ ಸರ್ವಿಸ್ ಕೊಡ್ತಾರೆ ಅನ್ನೋದು ಅವ್ರದ್ದೆಲ್ಲ ನಿಮಗೆ ವಿಚಾರ ನಾನು ತಿಳಿಸ್ಕೊಡ್ತೀನಿ. ಅಪ್ಪ ನಮಸ್ಕಾರ ರೀ. ತಮ್ಮ ಹೆಸರು ರೀ? ಅಯ್ಯಪ್ಪ. ನಿಮ್ಮೂರು? ಗುಲ್ಬರ್ಗ. ಇಲ್ಲಿ ಕೆಲಸ ಮಾಡ್ತೀರಿ? ಶೋರೂಮ್ ಮೇಸ್ತ್ರಿ ಕೆಲಸ ಮಾಡ್ತೀರಿ. ಇವರು ಈ ಶೋರೂಮ್ದವ್ರು ಏನು ಮಾಲಕರು ಅದಾರಲ್ಲ ಮಾಡಕತ್ತ, ಎಷ್ಟು ದಿವಸ ಆಯ್ತು ರೀ ಇದು ಬೈಕ್ ಶೋರೂಮ್ ಮಾಡೋದು? 30 ವರ್ಷ ಆಯ್ತು. ಅಂದ್ರೆ ಸೆಕೆಂಡ್ ಹ್ಯಾಂಡ್ ಬೈಕ್ ಮಾರ್ಲಕತ್ತ ಎಷ್ಟು ವರ್ಷ ಆಯ್ತು? 30 ವರ್ಷ. ತರ್ತಾರ, ಕೊಡ್ತಾರ, ಒಳ್ಳೆ ಸರ್ವಿಸ್ ಕೊಡ್ತಾರ. ಇವೆಲ್ಲ ಯಾವ ಮಾಡಲ್ ತರ್ತೀರಿ ನೀವು? 2018. ಹಾಂ ರೀ. 74,000 ಸರ್. ಎದುರು ಬಂದ್ರೆ ಇನ್ನೂ ಕಮ್ಮಿ ಮಾಡ್ತೀವಿ ಸರ್. ಎದುರು ಬಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ತೀರಿ. ಹಾಂ ರೀ. ಎಷ್ಟು ವರ್ಷದ್ರಿ ಇದು? ಸರ್ ನೋಡ್ರಿ, ಇದು ಒಂದು 8 ವರ್ಷದ ಬೈಕ್ ಇದೆ ಸರ್. 8 ವರ್ಷ. 2019 ಅಂದ್ರೆ 7 ವರ್ಷದ ಬೈಕ್ ಅದು. ಹಾಂ. ಬಟ್ ಇದು ಹೊಸ ರೇಟ್ ಏನೈತ್ರಿ ಇವಾಗ ಇದ್ರ? ಸರ್ ಹೊಸದು ಇವಾಗ 1,15,000 ಸರ್. BS6 BS4 ಸರ್. ಹಾಂ. ಅಂದ್ರೆ ಇದಕ್ಕಿಂತ ಹಳೆ ಗಾಡಿ ಚೆನ್ನಾಗಿರ್ತಾವ, ಭಾಳ ಮಂದಿ ಇಷ್ಟಪಡ್ತಾರೆ. ಹೊಸ ಗಾಡಿ ಯಾರು ಲೈಕ್ ಮಾಡಲ್ಲ ಸರ್. ಈಗ 1,15, 1,20 ಇದ್ದಿದ್ದು ಈಗ ಎಷ್ಟರ ಮಟ್ಟ ಸಿಗ್ಬೋದು ಅವ್ರಿಗೆ? 1,15 ಸರ್. ಅಂದ್ರೆ ನಿಮ್ಗೆ ಎಷ್ಟು ತನಕ ಸಿಗ್ಬೋದು ಇದು ಲಾಸ್ಟ್? ಇದು ಸರ್ ಒಂದು 75,000. 75,000. ಇದು ರೀ ಸರ್? 2015 ಸರ್. 56,000. 56,000 ಹೇಳ್ತೀವಿ. ಕೊಡೋದು ಹೆಚ್ಚು ಕಡಿಮೆ? ಹೆಚ್ಚು ಕಡಿಮೆ ಎದುರು ಬಂದು ಸರ್ 50,000 ತನಕ ಕೊಡ್ತೀವಿ ಸರ್. 50,000 ತನಕ ಕೊಡ್ತೀವಿ ಸರ್. ಶೈನಿದು. ಇವು ಎಲ್ಲ ಅದೇ ಮಾಡಲ್ಲ. ಇದು ರೀ? 14 ಅದ ಸರ್. 54,000. ಅದು ಹೆಚ್ಚು 2021 68,000 ಸರ್. ಆ ಪ್ಯಾಷನ್ ಪ್ರೊ 2015 ಇದೆ ಸರ್. 54,000. ಅದು ಸ್ಪ್ಲೆಂಡರ್ 2023 ರೀ. 74,000 ಸರ್. ಆ ಕಡೆಯಿಂದ ಸ್ಪ್ಲೆಂಡರ್ 2017 ಸರ್. 64,000 ರೀ. ಆ ಪ್ಯಾಷನ್ ಪ್ರೊ 2019 ಸರ್. 58,000. ಮತ್ತೆ ರೀ, ಮತ್ತೆ ಯಾವ ಗಾಡಿ ನಿಮ್ಮಲ್ಲಿ ವಿಶೇಷವಾಗಿ ನೀವು? ದೊಡ್ಡ ಗಾಡಿ, ಸಣ್ಣ ಗಾಡಿ ಏನು ಸಿಗ್ತಾವ ನಿಮ್ಮಲ್ಲಿ? ಏನು ಇದು ಇರ್ತಾವಲ್ಲ ಸ್ಕೂಟಿ ಇದ್ದು ಖಾಲಿ ಆಗ್ಯಾವ. ಅದೇ ಥರನಾಗ ನೀವೇನು ಬೈಕ್ ಕೊಡ್ತಾ ಇದ್ದೀರಲ್ಲ, ಈಗ 30 ವರ್ಷದಿಂದ ಮಾಡಾಕತ್ತಿರಲ್ಲ, ಡಾಕ್ಯುಮೆಂಟ್ಸ್ದಲ್ಲಿ ಏನ್ರಿ ಸಮಸ್ಯೆ ಯಾರಿಗಾರಿ ಆಗಿದೆ ಏನೀಗ? ಈಗ ನೀವು ಅಲ್ಲೆಲ್ಲ ಅಲ್ಲಿ ಡಾಕ್ಯುಮೆಂಟ್ಸ್ ಕ್ಲಿಯರ್ ಮಾಡ್ಕೊಂಡೇ ಬರ್ತೀರಿ? ಎಲ್ಲ ಲೀಗಲ್ ಆಗಿದ್ರೇ ಗಾಡಿ ಹೊರಗೆ ಕೊಡ್ತೀರಿ? ಅಂದಾಜು ಇಲ್ಲಿ ತನಕ ಎಷ್ಟು ಗಾಡಿ ನೀವು ಕೊಡಿಸಿರಿ ಗಾಡಿಗಳು? ಲಕ್ಷಾನುಗಟ್ಟಲೆ ಗಾಡಿಗಳು ನೀವೀಗ ಸೇಲ್ ಮಾಡಿರಿ. ಅಂತಂದ್ರೆ ಇಲ್ಲಿ ನಿಮ್ಗೆ ಅಂದಾಜು ಇದು ನಿಮ್ಮದು ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಸೊಲ್ಲಾಪುರ ಭಾಗದಾಗ ಅದ. ಅಂದಾಜು ಎಲ್ಲೆಲ್ಲಿದ ನಿಮಗೆ ಗ್ರಾಹಕರು ಬರ್ತಾರ? ಹಾಂ ರೀ. ಹಾಂ ರೀ. ಎಲ್ಲ ಕಡೆ ಸುತ್ತಮುತ್ತಿನ ಎಲ್ಲಿ ಪರಿಚಯ ಅದ ಎಲ್ಲರೂ? ಆಯ್ತು ಸರ್. ಇನ್ನೂ ಏನದಲ್ಲ, ಈ ಒಂದು ಯೂಟ್ಯೂಬ್ದಲ್ಲಿ ನಿಮ್ಮದೊಂದು, ನಮ್ಮ ಯೂಟ್ಯೂಬ್ ಇರಲಿ ಅಥವಾ ಫೇಸ್ಬುಕ್ದಲ್ಲಿ ಅಪ್ಲೋಡ್ ಮಾಡ್ತೀವಿ. ಗ್ರಾಹಕರಿಗೆ ಒಂದು ಒಳ್ಳೆಯ ಸರ್ವಿಸ್ ಕೊಡ್ರಿ ಅಂತ ಹೇಳ್ತಾ, ನಿಮ್ದೊಂದು ಮೊಬೈಲ್ ನಂಬರ್ ಹೇಳ್ರಿ, ಮಾತಾಡ್ತಿರಲ್ಲ ಅವ್ರು ಕೇಳಿ ಬರ್ತಾರೆ ನಿಮ್ಗೆ. ಸರ್ ಮೊಬೈಲ್ ನಂಬರ್ ನೋಡ್ರಿ. ಹೇಳ್ರಿ. ಈ ಒಂದು ನಿಮ್ಮ ಮೊಬೈಲ್ ನಂಬರ್ ಹೇಳ್ತಾರೆ. ನೀವೇನ್ರಿ ಬರ್ಬೇಕಾದ್ರೆ ನಿಮ್ಗೆ ಯಾವ ಗಾಡಿ ಅದಾವ, ಯಾವ ಮಾಡಲ್ದು ಅದಾವ ಅಂತ ಕೇಳ್ಕೊಂಡು ಬರಕ್ಕೆ ನಿಮ್ಗೊಂದು ಬೇಕಲ್ಲ, ನಂಬರ್ ಹೇಳ್ರಿ. 733 733 78 25 797. ತಮ್ಮ ಹೆಸರು? ಅಯ್ಯಪ್ಪ. ಅಯ್ಯಪ್ಪ. ನಿಮ್ಮ ಹೆಸರು ರೀ?